ಮೊದಲು ನೀವು ಅಪ್ಪು ಅವ್ರನ್ನ ಎಲ್ಲಿ ಭೇಟಿಯಾಗಿದ್ರಿ ಸರ್? ಆ ಒಂದು ಕ್ಷಣ ಏನಾದರೂ ನೆನಪಿಸ್ಕೋಬೇಕು ಅಥವಾ ನಿಮ್ಮ ಅಭಿಮಾನಿಗಳಿಗೆ ಅಥವಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಹೇಳೋದಾದರೆ? ಅಪ್ಪು ಸರ್ ಸಿಗ್ತಿದ್ರು ನಮಗೆಲ್ಲ. ಅಂದರೆ ಕೆಲವು ಫಸ್ಟ್ ಭೇಟಿನೇ ಅವರು ನನಗೆ ದುನಿಯಾ ನೋಡಿದ್ದು. ರೇಣುಕಾಂಬಕ್ಕೆ ಬಂದು ನಾನು ಸಿನಿಮಾ ನೋಡ್ತೀನಿ ಅಂತ ವಿಜಿ ಆ್ಯಂಡ್ ನಾನು, ಅಪ್ಪು ಸರು ಅವ್ರ ಸ್ನೇಹಿತರು ಆ ಸಿನಿಮಾ ನೋಡಿ ತುಂಬ ಖುಷಿಪಟ್ಟಿದ್ರು. ಅಲ್ಲಿಂದ ನಂತರ ಸಿನಿಮಾ ಮಾಡಿ ನೀವು ಅಂತ ಹೇಳುವಾಗ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಅಂದರೆ ಅವ್ರಿಗೆ ಲೈನ್ ಮಾಡಬೇಕಾದ್ರೆ ನಾನೊಂದು ಸ್ವಲ್ಪ ಟೈಮ್ ತೊಗೊಂಡೆ. ಅವಾಗ ನೀವು ಹೇಳ್ತಿದ್ರಿ ಅಪ್ಪು ಅವ್ರಿಗೆ ನಾನು ನಿರ್ದೇಶನ ಮಾಡಬೇಕು ಅಂತಂದರೆ ಕೆಲವೊಂದು ಟೈಮ್ ತೊಗೊಂಡೆ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಜಾಕಿಗಿಂತ ಮೊದಲು ಬೇರೆ ಸಿನಿಮಾಗಳನ್ನ ಅಪ್ರೋಚ್ ಮಾಡಿದ್ರಾ ಅಥವಾ ಜಾಕಿನೇ ಏನಕ್ಕೆ ಅಪ್ರೋಚ್ ಮಾಡಿದ್ರಿ ಅಂತ ಅವ್ರಿಗೆ? ಬೇರೆ ಅಪ್ರೋಚ್ ಮಾಡಿರಲಿಲ್ಲ. ಸರ್ಗೆ ಸಿನಿಮಾ ಮಾಡೋ ಐಡಿಯಾನೇ ಇರಲಿಲ್ಲ ನನಗೆ. ಅಂದರೆ ತುಂಬ ದೊಡ್ಡ ಸ್ಟಾರು ಹೇಗೆ ನಾನು ತೂಗುತ್ತೀನಿ ಅಂತ ಗೊತ್ತಿರಲಿಲ್ಲ, ತೂಗಿಸೋದು ಹೇಗೆ ಅಂತ. ಆದರೆ ರಾಕ್ಲೈನ್ ಸರ್ ನನಗೆ ಒಂದಷ್ಟು ಹೇಳಿದ್ರು. ಅಂದರೆ ನೀನು ಮಾಡಿದ್ರೆ ನಿನಗೊಂದು ಚಾಲೆಂಜ್ ಬರುತ್ತೆ, ಮುಂದೆ ಸಿನಿಮಾಗಳು ಬೇರೆ ಥರ ಆಗುತ್ತೆ ಅಂತ. ನಾನು ಅದನ್ನು ಒಪ್ಕೊಂಡು ಮಾಡಿದೆ. ಅಂದರೆ ಈ ಕಡೆ ರಾಘಣ್ಣ ಸಪೋರ್ಟ್ ಮಾಡಿದ್ರು, ಪೂರ್ಣಿಮಾ ಅಂದರೆ ಪೂರ್ತಿ ನಮಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪು ಸರ್ ಇದ್ದರು. ಅಪ್ಪು ಸರ್ ಹೇಳೋ ರೀತಿ ಅಥವಾ ರಂಗಾಯಣ ರಘು ನನಗೆ ದೊಡ್ಡ ಆ್ಯಂಡ್ ಅದು. ಈ ಕಡೆ ಯೋಗರಾಜ್ ಸರು ಅವರುಗಳೆಲ್ಲ ಒಂದಷ್ಟು ಸೇರಿಕೊಂಡಾಗ ನನಗೆ ಈಸಿ ಆಯಿತು. ಏನು ಹೇಳೋಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಆರಾಮಾಗಿ ತಲುಪ್ಸೋಕ್ಕೆ. ವಿಕಾಸ್ ಕಂಟಿನ್ಯೂಸ್ ಆಗಿ ನಮಗೆ ಏನದು ಅಸಿಸ್ಟೆಂಟ್ ಡೈರೆಕ್ಟ್ರು ಎಲ್ಲದರದ್ದು ಮಾಡಿದ್ರು. ಇವಾಗ ಏನು ಕೃಷ್ಣ ಅವರಿದ್ದಾರಲ್ಲ ಅವರಿದ್ದರು, ಮತ್ತು ನಮ್ಮ ವಿನು ಮಾಡ್ತಿದ್ರು. ಅಂದರೆ ಎಲ್ಲರೂ ಸೇರ್ಕೊಂಡಿದ್ದಾರೆ. ಜಾಕಿಲಂತೂ ತುಂಬ ಜನ ಇದ್ದಾರೆ. ಆ ಕಾರಣಕ್ಕೆ ಈಸಿ ಆಯಿತು. ಜಾಕಿ ಸಿನಿಮಾದ ನಂತರ ನಿಮ್ಮ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಾಂಬೋದಲ್ಲಿ ದೊಡ್ಡ ಮನೆ ಹುಡುಗ ಬರುತ್ತೆ. ಸೊ ಆ ಒಂದು ಸಿನಿಮಾಗೆ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರೆ? ಅದೇ ಟೀಮೇನೆ ಲೈಕ್ ಹರಿಕೃಷ್ಣ ಅವರಾಗಿರ್ಬೋದು, ನೀವಾಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು. ನೀವು ಹೇಳ್ತಾ ಇದ್ರಿ ಆಗಲೇ ಜಾಕಿ ಸಿನಿಮಾ ಅಂಬರೀಷ್ ಅಣ್ಣನ ಸಿನಿಮಾ ಆಗಿತ್ತು ಅಂತ ಹೇಳ್ಬಿಟ್ಟು. ಅದರಲ್ಲಿ ಅಪ್ಪು ಅವರ ಜೊತೆಗೆ ಅಂಬರೀಷ್ ಅಣ್ಣನೂ ಸಹ ಆ್ಯಕ್ಟ್ ಮಾಡಿದರು, ಸುಮಲತಾ ಅಮ್ಮವರು ಸಹ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ದೊಡ್ಡ ಕತೆ ಅಂದರೆ ಬೇಕು ಅಂತಲೇ ದೊಡ್ಡದು ಮಾಡಿದ ಸಿನಿಮಾ ಅದು. ಅದಕ್ಕೂ ವಿಕಾಸ್ ಅವರೇ ಕತೆ ಮಾಡಿದ್ದು. ಕತೆ ಕೊಟ್ಟರು. ನನಗೊಂದು ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು ಅಷ್ಟು ಜನನ. ಓಕೆ, ಅಂದರೆ ತೀರಾ ಡಬ್ಬ ಪಿಕ್ಚರ್ ಅಲ್ಲ, ಅದನ್ನು ನೋಡ್ತಿದ್ದಾರೆ. ಆವಾಗ ತುಂಬ ಕಷ್ಟ ಆಗಿದ್ದಂತೂ ಹೌದು. ಎಲ್ಲ ಸ್ಟಾರ್ಗಳನ್ನ ಇಟ್ಕೊಂಡು ಒಂದು ಕತೆ ಹೇಳೋದು ತುಂಬ ಕಷ್ಟ ಆಗಿತ್ತು ಅವಾಗ. ಅಪ್ಪು ಸರ್ನ ಕೊನೆಗೆ ಆ ಸಾಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ದು ದೊಡ್ಡ ಎಕ್ಸ್ಪೀರಿಯೆನ್ಸ್ ನಮಗೆ. ಪ್ರತಿ ಊರಿಗೂ ಹೋಗಿದ್ವಲ್ಲ, ಅದು ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್. ಚೆನ್ನಾಗಿತ್ತು ಅದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಹಾಗೂ ಹೊಸಪೇಟೆಗೂ ವಿನಾಭಾವ ಸಂಬಂಧ ಇದೆ. ಈಗಲೂ ಸಹ ಅಪ್ಪು ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಪ್ಪು ಅಭಿಮಾನಿಗಳು ಬರ್ತಾರೆ. ನೀವು ಅಲ್ಲಿ ದೊಡ್ಡ ಮನೆ ಹುಡುಗಾಗಿ ಒಂದು ಸಾಂಗನ್ನು ಶೂಟ್ ಮಾಡ್ತೀರಾ. ಸೊ ಅಲ್ಲಿ ಏನೆಲ್ಲ ಚಾಲೆಂಜಸ್ ಎದುರಿಸಿದ್ರಿ? ಹಾಗೆಯೇ ಅಭಿಮಾನಿಗಳ ಪ್ರೀತಿ ಯಾವ ರೀತಿ ಇತ್ತು ಅಂತ? ಒಬ್ಬರಿಂದ ಸಾಧ್ಯ ಇಲ್ಲ ಇವರೇ. ಅದು ಅಂದರೆ ಪೊಲೀಸ್ ಇಲಾಖೆ ಈ ಕಡೆ ಅಭಿಮಾನಿಗಳಿಗೂ ನಾವು ಏನು ನಡೆಯುತ್ತೆ ಅಂತ ಹೇಳಿರೋದ್ರಿಂದ, ಆ್ಯಂಡ್ ಅಪ್ಪು ಸರ್ ಆಗಿರೋದ್ರಿಂದ ಅದು ನಡೀತು. ನನಗೆ ಬೇರೆಯವರಾಗಿದ್ದರೆ ಅದನ್ನು ಹೆಂಗೆ ಸೇರಿಸ್ತಿದ್ದು ಅಂತ ನನಗೆ ಗೊತ್ತಿಲ್ಲ. ಬಟ್ ಅಪ್ಪವರು ಇರೋದ್ರಿಂದ ಅಷ್ಟು ದೊಡ್ಡ ಕ್ರೌಡು ಏನೂ ಆಗದಿರ ಒಂದಷ್ಟು ವಿಷಯಗಳು, ಅಂದರೆ ನಾವು ಕೊನೆಗೆ ನೀರು ಕೊಡೋಕ್ಕಾಗಲಿಲ್ಲ ಅನ್ನೋದಿದೆ. ಅಂದರೆ ನೀರು ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಕಷ್ಟ ಆಗ್ತಿತ್ತು. ಮತ್ತು ಪೊಲೀಸ್ ಸಿಕ್ಕಾಪಟ್ಟೆ ಅಲ್ಲಿನ ಲೀಡರ್ಸು ಮತ್ತು ಪೊಲೀಸವ್ರು ನಮಗೆ ಹೆಲ್ಪ್ ಮಾಡಿದ್ರು. ಅಂದರೆ ಏನು 80-90 ಸಾವಿರ ಜನ ಸೇರಿದ್ರೆ ಏನಂದರೆ ಅವ್ರನ್ನ ಹೊಡಿಬಾರ್ದು ಆ ಥರದ ರಿಕ್ವೆಸ್ಟ್ ಇತ್ತು ನಮ್ಮ ಹತ್ರ. ಓಕೆ, ಅದನ್ನು ಅಂದರೆ ಎದುರಿಸಲಿಲ್ಲ ಅಂದರೆ ಆಗ್ತಿರಲಿಲ್ಲ. ಬಟ್ ಹೊಡಿಬಾರ್ದು ಅನ್ನೋದು ಅಪ್ಪು ಸರ್ದು ಮತ್ತು ನಂದು ಕೂಡ ಆಗಿತ್ತು. ಯಾವುದೇ ಕಾರಣಕ್ಕೂ ಯಾರನ್ನೂ ಅಟ್ಟಿಸ್ಕೊಂಡು ಹೋಗಿ ಹೊಡಿಬೇಡಿ. ಅಂದರೆ ಮಾಬ್ ಒಂಥರ ಚೇಂಜ್ ಆಗುತ್ತೆ, ಎಲ್ಲೋ ಓಡೋಗ್ತಾರೆ, ಕಷ್ಟ ಆಗುತ್ತೆ, ಯಾರನ್ನು ದಬಾಕೊಂಡು ಬಿದ್ದೋಗ್ತಾರೆ, ಈ ಥರದ್ದು. ನಮ್ಗೆ ಇದ್ದಿದ್ದೇನೆಂದರೆ ಯಾರೂ ಬೀಳಬಾರ್ದು, ಯಾರೂ ತುಳಿಬಾರ್ದು, ಈ ಥರದ್ದು. ಅದು ಪೊಲೀಸವರು ಮತ್ತು ಅಲ್ಲಿನ ಲೀಡರ್ಸ್ ಕಡೆಯಿಂದ. ಆ್ಯಂಡ್ ಮೇಜರ್ಗೆ ಅಪ್ಪು ಸರ್ ಕೊಡ್ತಿದ್ದ ಸಿಗ್ನಲ್ಗಳು, ಅದನ್ನು ಜನ ಪಾಲಿಸ್ತಾ ಇದ್ದ ರೀತಿಗೆ ನಮಗೆ ಸುಲಭಕ್ಕಾಯಿತು. ಅದೊಂದಿತ್ತು ಅಪ್ಪು ಸರ್ಗೆ. ಅಂದರೆ ನೇರವಾಗಿ ಜನರ ಹತ್ರ ಮಾತಾಡೋಷ್ಟು ಪವರ್ ಇತ್ತಲ್ಲ, ನೀವು ಮಾಡಬೇಡಿ ಇದನ್ನು ಅಂತ ಹೇಳೋದು, ಅಥವಾ ಅದನ್ನು ಚೆನ್ನಾಗಿ ಮಾಡ್ತಿದ್ರು ಅವರು. ಸೊ ಜಾಕಿ ಆದಮೇಲೆ ದೊಡ್ಡ ಮನೆ ಹುಡುಗ ಮಾಡ್ತೀರಾ. ಅದಾದಮೇಲೆ ಎಲ್ಲೋ ಒಂದು ಕಡೆ ಹ್ಯಾಟ್ರಿಕ್ ಮೂವಿ ಮಾಡುವಂತಹ ಚಾನ್ಸ್ ಮಿಸ್ ಆಯ್ತಾ ಅನ್ನುವಂಥದ್ದು ಎದ್ದೇ ಇರುತ್ತೆ. ಸೊ ನಿಮಗೆ ಆ ಒಂದು ಹ್ಯಾಟ್ರಿಕ್ ಸಿನಿಮಾಗಾಗಿ, 3ನೇ ಸಿನಿಮಾಗಾಗಿ ಏನಾದರೂ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ರಾ? ಹೆಂಗೆ ಏನು ಅಂತ? 3 ಸಿನಿಮಾ ಮಾಡಿದ್ವಲ್ಲ, ದೊಡ್ಡ ಮನೆಗೆ 3ನೇ ಸಿನಿಮಾ ಅನಿಸುತ್ತೆ. ಅಣ್ಣ ಬಾಂಡು, ಜಾಕಿ, ಅಣ್ಣ ಬಾಂಡು ಮತ್ತು ದೊಡ್ಡ ಮನೆ ಹುಡುಗ 3 ಸಿನಿಮಾ ಮಾಡಿದ್ವು. ಇಲ್ಲ, ಆ ಥರ ಹ್ಯಾಟ್ರಿಕ್ಕು ಅದೆಲ್ಲ ಏನಿರಲಿಲ್ಲ. ನನಗಿದ್ದಿದ್ದು ಫೀಲು ಇನ್ನೂ ಒಂದಷ್ಟು ಜನ ಇದ್ದರು, ಇನ್ನೂ ಒಂದಷ್ಟು ಜನ ಡೈರೆಕ್ಟ್ರುಗಳು ಅವ್ರಿಗೆ ಕೆಲಸ ಮಾಡೋದಿತ್ತು. ಅದೊಂದು ಸ್ವಲ್ಪ ಮಿಸ್ ಆಗುತ್ತೆ. ಅಂದರೆ ಎಷ್ಟೊಂದು ಸಿನಿಮಾಗಳು ಮಿಸ್ ಆಯ್ತಲ್ಲ ಅಂತ ಅನಿಸುತ್ತೆ. ಅದು ಬಿಟ್ಟು ನಾನು ತೃಪ್ತಿಯಾಗಿದ್ದೆ. ನಾನು ಕೆಲಸ ಮಾಡಿದ್ದೆ ಸರ್ ಜೊತೆ. ಅವ್ರದ್ದು ಹೊಸ ಪ್ರಾಜೆಕ್ಟ್ಗಳು ತುಂಬ ಚೆನ್ನಾಗಿತ್ತು ಈಗ ಬರಬೇಕಾಗಿದ್ದು. ಅದು ಒಂದು ಸ್ವಲ್ಪ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಟೋಟಲಾಗಿ ಅವ್ರು ಎಲ್ಲೂ ಹೋಗಿಲ್ಲ ಅನ್ನೋದಿರುತ್ತೆ. ಅವಾಗ ಅದನ್ನಷ್ಟು ಸೀರಿಯಸ್ ಆಗಿ ತೊಗೊಳಲ್ಲ. ಅವಾಗಲಿಂದನೂ ಆಗಿದ್ದೀವಪ್ಪ. ಅಂದರೆ ಅವರು ಆ ಘಟನೆ ನಡೆದಾಗಿಂದನೂ ಆಗಿದ್ದೀವಿ.
ಅಂದರೆ ಅವರಿಲ್ಲ ಅನ್ನೋದನ್ನು ಅಷ್ಟು ಮತ್ತೆ ಮತ್ತೆ ನೆನ್ಪು ಮಾಡ್ಕೊಳಲ್ಲ. ಈ ಎಲ್ಲ ಕಡೆಯೂ ನಾವಂತೂ ಶೂಟ್ಗೆ ಹೋದ್ರೆ ಎಲ್ಲ ಕಡೆಯೂ ಕಾಣಿಸ್ತಾರೆ ಸರ್, ಯಾವ ಊರಲ್ಲಿ ಹೋದರೂ ಎಲ್ಲ ಕಡೆ ಪೋಸ್ಟ್ಗಳು ಎಲ್ಲ ಇದೆ. ಅದೊಂದು ಅನಿಸುತ್ತೆ, ಓಕೆ ಅವರಿದ್ದಾರೆ ಇನ್ನು ಅನ್ನೋದು. ಅಪ್ಪು ಅವರಿಂದ ನೀವು ಕಲ್ತಿದ್ದೇನು, ಹಾಗೆಯೇ ನೀವು ಅವರಲ್ಲಿ ಅಳವಡಿಸ್ಕೋಬೇಕಂತಂದರೆ ಯಾವ ವಿಷಯನ ಅಳವಡಿಸ್ಕೊತೀರಾ ಅಂತ? ಅಂದರೆ ಎಷ್ಟು ಎತ್ತರದಲ್ಲಿದ್ದರೂ ಕೂಡ ಆ ಸಹನೆ ಇತ್ತು ಅವ್ರಿಗೆ. ಅಂದರೆ ಎಲ್ಲರನ್ನೂ ಒಂದು ಅನ್ನೋ ಥರ ನೋಡೋ ಸಹನೆ ಇತ್ತಲ್ಲ, ಅದು ವ್ಯಾಲ್ಯೂಸ್. ನಾವು ಅವರಿಂದ, ಅವ್ರ ತಂದೆ ತುಂಬ ದೊಡ್ಡವರು, ಅವರು ಕಲಿಸಿದಂಥದ್ದು ಏನೇನು ಇದೆ ನಮಗೂ ಅದು ಅಂದರೆ ಮಾತಾಡಬೇಕಾದ್ರೆ ನಮಗೂ ಬರ್ತಿತ್ತು. ಅಂದರೆ ಅಪ್ಪು ಅವರು ಯಾವುದೇ ರೀತಿ ಗಾಸಿಪ್ಗೆ ಕೂರ್ತಿರ್ಲಿಲ್ಲ, ಆ್ಯಂಡ್ ತನ್ನ ಕೆಲಸನ ತುಂಬ ಇಷ್ಟಪಡೋ ರೀತಿ. ವ್ಯಾಯಾಮದ ಬಗ್ಗೆ ಬಂದಿದ್ದು ಅಂದರೆ ಅವರು ನೋಡಿದ್ರೆ ಅನಿಸ್ತಿತ್ತು, ಎಸ್ ನಾವು ವ್ಯಾಯಾಮ ಮಾಡಬೇಕು, ಅದು ಬೇಕೇ ಬೇಕು, ಮನುಷ್ಯನಿಗೆ ಆರೋಗ್ಯ ಬೇಕಲ್ಲ. ಆ ದೃಷ್ಟಿಯಲ್ಲಿ ಅವ್ರಿಗೆ ತುಂಬ ಜನಕ್ಕೆ ಇನ್ಸ್ಪೈರ್ ಆಗ್ತಿದ್ರು. ನೋಡ್ತಿದ್ದಂಗೆ ಎಸ್ ಈ ಮನುಷ್ಯ ಏನು ಹಿಂಗೆ ಫಿಟ್ ಆಗಿದ್ದಾರಲ್ಲ ಅನ್ನೋದು ಬರ್ತಿತ್ತು. ಯಾರೇ ನೋಡಿದ್ರು ಅದೊಂದು ಸೆಳೆತ ಇತ್ತು ಸರಲ್ಲಿ, ತುಂಬ ತೇಜಸ್ಸಿತ್ತು. ಆ್ಯಂಡ್ ಏನಂದರೆ ನಾನೇನು ಅಲ್ಲ ಅನ್ನೋದಿತ್ತು, ನಾನೊಬ್ಬ ರಾಜ್ಕುಮಾರ್ ಮಗನೋ ಅಥವಾ ಅದ್ಯಾವುದು ಅಲ್ಲ ಅನ್ನೋದಿತ್ತಲ್ಲ, ಆ ಕ್ವಾಲಿಟಿ ತುಂಬ ದೊಡ್ಡದು. ಎಲ್ಲರನ್ನೂ ಒಂದಾಗಿ ನೋಡ್ತಿದ್ದಿದ್ದು. ಆ್ಯಂಡ್ ಯಾವುದನ್ನು ಹೇಳ್ಕೊತಿರ್ಲಿಲ್ಲ, ಏನೋ ಮಾಡಿಬಿಟ್ಟು ಜಂಬ ಕೊಚ್ಕೊಳೋದು ಆ ಥರದ್ದು ಕ್ಯಾರೆಕ್ಟರ್ ಅಲ್ಲ ಅವರು. ಸರ್, ಇವಾಗ ಅಣ್ಣ ಬಾಂಡು ನಾನು ಆವಾಗಲೇ ಒಂದು ಮರ್ತಿದ್ದೆ ನಾನು ಆ್ಯಕ್ಚುಲಿ. ಜಾಕಿ ಆದಮೇಲೆ ಅಣ್ಣ ಬಾಂಡು ಮತ್ತು ಇದು ಯಾವುದು ದೊಡ್ಡ ಮನೆ ಹುಡುಗ ಮಾಡಿದರೆ ಆ್ಯಕ್ಟ್ರಿಕ್ ಆಗಿದ್ದೆ, ನಾನು ಎರಡೇ ನೆನ್ಪಿಟ್ಕೊಂಡಿದ್ದೆ. ಸೊ ಬಟ್ ಏನಂತಂದರೆ ಇಂಥದ್ದೇ ಪಾತ್ರವನ್ನು ಅಪ್ಪು ಅವ್ರಿಗೆ ಯಾವುದಾದ್ರೂ ಒಂದು ಸ್ಪೆಷಲ್ ರೋಲ್ನಲ್ಲಿ ತರಬೇಕು ಅಂತ ಏನಾದರೂ ನಿಮ್ಮ ಮೈಂಡಲ್ಲಿ ಇತ್ತಾ ಅಂತ? ಇಲ್ಲ, ಅವರು ಲೋಕಲಿಗೆ ತುಂಬಾ ಚೆನ್ನಾಗಿ ಮಾಡುತ್ತಿದ್ದರು. ಅಂದರೆ ತೀರ ಗಂಡಸು ಅಂತ ಬರೆಯೋ ಕ್ಯಾರೆಕ್ಟರ್ಗಳಿಗೆ ತುಂಬ ಪವರ್ಫುಲ್ಲಾಗಿ ನಿಲ್ತಿದ್ರು ಅವರು. ಅಂದರೆ ಒಂದು ಅಂದರೆ ಅವನಿಂದ ಈ ಕೆಲಸ ಸಾಧ್ಯ ಅಂತ ಹೇಳೋ ಅನ್ನೋದಕ್ಕೆ ಏನಾದರೂ ಪೋರ್ಟ್ರೇ ಮಾಡಿದ್ರೆ ಅಪ್ಪು ಮುಂದೆ ನಿಂತಿದ್ರು. ಅದು ತುಂಬ ಚೆನ್ನಾಗಿರ್ತಿತ್ತು ವರ್ಕ್ ಮಾಡೋಕ್ಕೆ, ಧೈರ್ಯ. ಆ್ಯಂಡ್ ಒಂದು ವಿಷಯನ ಮನುಷ್ಯನ ಕಡೆಯಿಂದ ಹೇಳ್ಬೋದಾಗಿತ್ತು. ಇವಾಗ ಸಮಾಜದಲ್ಲಿ ಐಕಾನ್ ಅಂತ ಕರೆಯುವಾಗ ಅವ್ರ ಕಡೆಯಿಂದ ನನಗೆ ಜಾಗ ಸಿಕ್ಕಿದಾಗೆಲ್ಲ ಅಥವಾ ಚಾನ್ಸ್ ಸಿಕ್ಕಿದಾಗೆಲ್ಲ ಹೇಳ್ತೀವಿ, ಸಿಗರೇಟ್ ಸೇದ್ಬಿಡು ಇನ್ನೊಂದು ನಂದು ಅಪ್ಪು ಕಡೆಯಿಂದ ಹೇಳ್ಸಕ್ಕೆ ನಾವು ಟ್ರೈ ಮಾಡ್ತಿದ್ದೆ. ಯಾಕೆಂದರೆ ಫಾಲೋ ಮಾಡ್ತಾರೆ, ತುಂಬ ನೋಡ್ತಾರೆ ಸರ್ ಅನ್ನೋದೇನಿತ್ತಲ್ಲ, ಆ ಕಾರಣಗಳಿತ್ತು ನಮಗೆ. ಚೆನ್ನಾಗಿತ್ತು. ಅಂದರೆ ಅಪ್ಪು ಅವರು ಅಂದರೆ ಇವಾಗ ಏನು ಅವರು ಅಂದರೆ ಅವರು ಈ ಸೀನ್ನ ಹೇಗೆ ಮಾಡ್ತಾರೆ ಅನ್ನೋದು ಆಲ್ರೆಡಿ ಒಂದು ತಲೆಗೆ ಬಂದ್ಬಿಡುತ್ತೆ. ಅಷ್ಟು ಓಪನ್ ಆಗಿದ್ದರು ಅಂತ ಹೇಳ್ಬೋದು. ಅವ್ರಿಗೆ ಬರೆಯೋದಾದ್ರೂ ಸಹಜವಾದ ಕ್ಯಾರೆಕ್ಟರ್ಗಳು ಬರಿಬೋದಾಗಿತ್ತು. ತುಂಬ ಅತಿಮಾನುಷ ಹಂಗೆ ಹಿಂಗೆ ಏನೂ ಇಲ್ಲ, ಸಹಜವಾಗಿ ಇರೋ ಕ್ಯಾರೆಕ್ಟರ್ಗಳು ಬರಿಬೋದಾಗಿತ್ತು. ಅದಕ್ಕೆ ನಮಗೆ ಲಾಸ್ ಅಂತ ಫೀಲ್ ಆಗುತ್ತೆ.